ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿದ್ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 20, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ವಾರ್ ಟು ಟೆಸ್ಟ್ ರೆಸಿಲಿಯನ್ಸ್ ಆಫ್ ಗ್ಲೋಬಲ್ ಫೈನಾನ್ಷಿಯಲ್ ಸಿಸ್ಟಮ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಡಿನಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನೋಡಿದಾಗ ಇವಾಗ IMF ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ. ಈ ಒಂದು ರಿಪೋರ್ಟ್ನ ಹೆಸರು ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್. ಈ ಒಂದು ರಿಪೋರ್ಟು ಬೈ ಆ್ಯನ್ಯುವಲ್ ಅಂದರೆ ವರ್ಷದಲ್ಲಿ 2 ಸಾರ್ತಿ ರಿಪೋರ್ಟನ್ನು ರಿಲೀಸ್ ಮಾಡಲಾಗುತ್ತೆ. ಹಾಗೂ ಈ ಒಂದು ರಿಪೋರ್ಟ್ನಲ್ಲಿ ಎಂಫಸೈಸ್ ಮಾಡಿರುವಂಥದ್ದಂದರೆ ಗ್ಲೋಬಲ್ ಲೆವೆಲಲ್ಲಿರುವಂತಹ ಫೈನಾನ್ಷಿಯಲ್ ಸಿಸ್ಟಮು ಇವತ್ತು ರಿಸ್ಕ್ ಒಳಗಡೆ ತರ್ತಾ ಇದೆ ಅಥವಾ ಸ್ಟೆಬಿಲಿಟಿಗೆ ಒಂದು ಡಿಸ್ಟರ್ಬೆನ್ಸನ್ನು ಕಾಸ್ ಮಾಡ್ತಾ ಇದೆ ಅಂತಂದರೆ ಇದಕ್ಕೆ ಕಾರಣ ಇಂಟ್ರೆಸ್ಟ್ ರೇಟು ಶಾರ್ಪ್ಲಿ ರೈಸ್ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇಂಟ್ರೆಸ್ಟ್ ರೇಟ್ ಇವತ್ತು ಹೆಚ್ಚಾಗ್ತಾ ಇರೋದ್ರಿಂದ ಗ್ಲೋಬಲ್ ಲೆವೆಲಲ್ಲಿ ಇವತ್ತು ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ತೊಂದರೆ ಉಂಟಾಗುತ್ತೆ. ಸೊ ಈ ಒಂದು ಸಿಸ್ಟಮ್ಯಾಟಿಕ್ ಫೈನಾನ್ಷಿಯಲ್ ಇವೆಂಟ್ ನಡಿನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಅಂತಂದರೆ ಇದಕ್ಕೆ ಕಾರಣ ಕೊಟ್ಟಿರುವುದಂದರೆ ರಷ್ಯಾದ ಒಂದು ಕ್ರೈಸಿಸ್ ಅಥವಾ ರಷ್ಯಾ ಉಕ್ರೇನಿಂದ ಆಗ್ತಕ್ಕಂಥ ವಾರಿಂದ ಇದು ಸಾಕಷ್ಟು ಮಾರ್ಕೆಟಲ್ಲಿ ಡಿಸ್ರಪ್ಷನನ್ನು ತಂದಿದೆ. ಸೊ ಕಮೋಡಿಟೀಸ್ಗಳು ಯಾವ ರೀತಿಯಾಗಿ ಮಾರ್ಕೆಟಲ್ಲಿ ಇವತ್ತು ಸ್ಕೇರ್ಸಿಟಿಯನ್ನು ಅಥವಾ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸೊ ಕಂಟ್ರಿ ಪಾರ್ಟಿನೂ ಸಹ ಇಲ್ಲಿ ರಿಸ್ಕ್ ಆಗಿರುವಂಥ ಸಿಚುವೇಶನ್ಸನ್ನು ನೋಡ್ಬೋದು. ಹಾಗೂ ಪುವರ್ ಮಾರ್ಕೆಟ್ ಲಿಕ್ವಿಡಿಟಿ ಆಗಿರುವಂಥ ಕಂಡೀಷನ್ ಇರ್ಬೋದು ಮತ್ತು ಫಂಡಿಂಗು ಸಹ ಸಾಕಷ್ಟು ತೊಂದರೆ ಆಗಿರೋದ್ರಿಂದ ಮತ್ತು ಸೈಬರ್ ಸೆಕ್ಯೂರಿಟಿ ಅಟ್ಯಾಕ್ ಈ ರೀತಿಯಾಗಿ ಎಲ್ಲ ಇಶ್ಯೂಸನ್ನು ನಾವು ಕವರ್ ಮಾಡೋದಾದರೆ ಕ್ರಿಪ್ಟೋ ಕರೆನ್ಸಿ ಅಸೆಟ್ ಯೂಸ್ ಮಾಡೋದ್ರಿಂದನೂ ಸಹ ಇವತ್ತು ಸಾಕಷ್ಟು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಡಿಸ್ಟರ್ಬೆನ್ಸನ್ನು ಕಾಸ್ ಮಾಡಿದೆ ಅನ್ನುವಂಥದ್ದನ್ನು ಇಲ್ಲಿ IMF ಎಂಫಸೈಸ್ ಮಾಡಿರೋದನ್ನು ನಾವು ನೋಡಬೇಕಾಗುತ್ತೆ. ಸೊ ರೀಸೆಂಟಾಗಿ ಈ ಒಂದು ಶಾಕ್ ಏನಿದೆಯಲ್ಲ ಫ್ಯೂಚರಲ್ಲೂ ಸಹ ಸಾಕಷ್ಟು ಹಾರ್ಮ್ಫುಲ್ಲನ್ನು ಕಾಸ್ ಮಾಡ್ಬೋದು ಅನ್ನುವಂಥ ಒಂದು ಪ್ರೆಡಿಕ್ಷನನ್ನು ಕೊಟ್ಟಿದ್ದಾರೆ. ಸೊ IMF ಈ ಒಂದು ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ರೆಡಿ ಮಾಡುವಾಗ ಮೇಜರ್ ಆಗಿ ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ತಾರೆ ಅಂತಂದರೆ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ ಫೋಕಸ್ ಮಾಡೋದನ್ನು ನಾವು ಈ ಆರ್ಟಿಕಲಲ್ಲಿ ಕನೆಕ್ಟ್ ಮಾಡಿದ್ವಿ. ನೆಕ್ಸ್ಟು ಇವಾಗ ಕಾರ್ಪೊರೇಟ್ ಫಂಡಿಂಗ್ ಯಾವ ರೀತಿಯಾಗಿರುತ್ತೆ, ಬ್ಯಾಂಕಲ್ಲಿರ್ತಕ್ಕಂಥ ಕ್ಯಾಪಿಟಲ್ಸ್ ಯಾವ ರೀತಿಯಾಗಿರುತ್ತೆ ಮತ್ತು ಕಾರ್ಪೊರೇಟ್ ಸಸ್ಟೈನಬಿಲಿಟಿ ಯಾವ ರೀತಿಯಾಗಿರುತ್ತೆ, ಎಮರ್ಜಿಂಗ್ ಮತ್ತು ಫ್ರಾಂಟಿಯರ್ ಮಾರ್ಕೆಟ್ಸ್ಗಳ ಕಂಡೀಷನ್ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ಡೈಮೆನ್ಷನ್ಸ್ಗಳನ್ನು ಸರಿಸುಮಾರು 5 ಡೈಮೆನ್ಷನ್ಸ್ಗಳನ್ನು ಇವರು ಕನ್ಸಿಡರ್ ಮಾಡಿ ರಿಪೋರ್ಟನ್ನು ರೆಡಿ ಮಾಡ್ತಾರೆ. ಒಂದು ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ, ಎಮರ್ಜಿಂಗ್ ಆ್ಯಂಡ್ ಫ್ರಾಂಟಿಯರ್ ಮಾರ್ಕೆಟ್ಸ್ ಅನ್ನುವಂಥದ್ದು, ಕಾರ್ಪೊರೇಟ್ ಫಂಡಿಂಗ್ ಇರ್ಬೋದು ಮತ್ತು ಬ್ಯಾಂಕಿಂಗ್ ಕ್ಯಾಪಿಟಲ್ ಮತ್ತು ಕಾರ್ಪೊರೇಟ್ ಸಸ್ಟೈನಬಿಲಿಟಿ, ಈ 5 ಡೈಮೆನ್ಷನ್ಸನ್ನು ಈ ಒಂದು ರಿಪೋರ್ಟನ್ನು ರೆಡಿ ಮಾಡುವಾಗ ಕವರ್ ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿರಲಿ. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಿರಬೇಕಾಗಿರುವಂಥ ಇನ್ಫಾರ್ಮೇಷನ್ ಅಂತಂದರೆ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು IMF ರಿಲೀಸ್ ಮಾಡುತ್ತೆ ಅನ್ನುವಂಥದ್ದು. ಸೊ ನಿಮಗೆ ಇಲ್ಲಿ ಒಂದು ಕ್ವಶನನ್ನು ಕೇಳೋದಾದರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಇದನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಸ್ಟಾರ್ ರೇಟಿಂಗ್ ಫಾರ್ ಪ್ಯಾಕೇಜ್ಡ್ ಫುಡ್ ಅನ್ಲೈಕ್ಲಿ ಟು ಹೆಲ್ಪ್ ಸೇ ಎಕ್ಸ್ಪರ್ಟ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ ಹೆಲ್ತ್ಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡ್ಕೋಬೋದು ಅಥವಾ ಹೆಲ್ತ್ ಸೆಕ್ಟರಲ್ಲಿ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿ ಕನ್ಸಿಡರ್ ಮಾಡ್ಬೋದಾಗಿದೆ. ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ ಇವಾಗ ಫುಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸನ್ನು ಫಿಕ್ಸ್ ಮಾಡಬೇಕು. ಯಾವ ರೀತಿಯಾಗಿ ಅಂತಂದರೆ ಇವಾಗ ಸ್ಟಾರ್ ರೇಟಿಂಗ್ಸನ್ನು ನೋಡ್ತಾ ಇರ್ತೀವಲ್ಲ ಯಾವುದೇ ಒಂದು ಪ್ರಾಡಕ್ಟನ್ನು ನಾವು ಆನ್ಲೈನ್ ಶಾಪಿಂಗ್ ಖರೀದಿ ಮಾಡುವಾಗ. ಸೊ ಅದೇ ರೀತಿಯಾಗಿ ಪ್ರತಿಯೊಂದು ಫುಡ್ಗೂ ಸಹ ಆ ಒಂದು ಪ್ರಾಡಕ್ಟ್ ಮೇಲೆ ಅಂದರೆ ಪ್ಯಾಕೇಜ್ ಲೇಬಲಿಂಗ್ ಏನಿರುತ್ತಲ್ಲ ಆ ಒಂದು ಫ್ರಂಟ್ ಪ್ಯಾಕೇಜ್ನ ಅಡಿನಲ್ಲಿ ನಾವು ರೇಟಿಂಗನ್ನು ಕೊಡಲಾಗುತ್ತೆ. ಸೊ 1/2 ಸ್ಟಾರಿಂದ ಹಿಡಿದ್ಬಿಟ್ಟು 5 ಸ್ಟಾರ್ ತನಕ ಕೊಡುವಂಥ ಒಂದು ಪ್ರೊವಿಷನ್ ಇರುತ್ತೆ. ಇದನ್ನು ಡಿಸೈಡ್ ಮಾಡಿರುವಂಥದ್ದು FSSAI ಅಂದರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಇವರು ಡಿಸೈಡ್ ಮಾಡಿರೋ ಪ್ರಕಾರ ಹೆಲ್ತ್ ಸ್ಟಾರ್ ರೇಟಿಂಗ್ ಸಿಸ್ಟಮನ್ನು ತರಲಾಗುತ್ತೆ ಎಲ್ಲ ಫುಡ್ ಪ್ರಾಡಕ್ಟ್ಗಳಿಗೂ ಅನ್ನುವಂಥದ್ದು. ಸೊ ಕೆಲವೊಂದಿಷ್ಟು ಎಕ್ಸ್ಪರ್ಟ್ಸ್ಗಳು ಈ ಒಂದು ಇನಿಷಿಯೇಟಿವ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಕಮೆಂಟ್ಸನ್ನು ಹಾಕಿದ್ದಾರೆ ಅಂತಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ನೋಡಿದಾಗ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಅಂಥ ಕಂಟ್ರಿಗಳಲ್ಲಿ ಈ ರೀತಿಯಾದಂಥ ಸಿಸ್ಟಮನ್ನು ತರಲಾಗಿತ್ತು. ಹೆಲ್ತ್ ಸ್ಟಾರ್ ರೇಟಿಂಗನ್ನು ಇವರು ಅಡಾಪ್ಟ್ ಮಾಡ್ಕೊಂಡಿದ್ರು. ಸೊ ಸರಿಸುಮಾರು 8 ವರ್ಷಗಳು ಸಹ ಆಗಿದೆ. ಈ ಒಂದು ಇನಿಷಿಯೇಟಿವ್ನಿಂದಾಗಿ ಈ ಕಂಟ್ರಿಗಳಲ್ಲಿ ಯಾವುದೇ ರೀತಿಯಾದಂತಹ ಮೀನಿಂಗ್ಫುಲ್ ಬಿಹೇವಿಯರಲ್ ಚೇಂಜನ್ನು ಕಾಣ್ತಾ ಇಲ್ಲ. ಹಾಗೂ ಸರಿಸುಮಾರು 8 ವರ್ಷಗಳಾದರೂ ಸಹ ಈ ಒಂದು ಕಂಟ್ರೀಸ್ಗಳಲ್ಲಿ ಜನರು ಯಾವ ರೀತಿಯಾದಂಥ ಫುಡ್ ಕ್ವಾಲಿಟೀಸ್ಗಳನ್ನು ಚೂಸ್ ಮಾಡ್ಕೋತಾರಲ್ಲ ಅದರಲ್ಲಿ ಮ್ಯಾಕ್ಸಿಮಮ್ ಇಂಪ್ಯಾಕ್ಟನ್ನು ತಂದಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಥವಾ ಎಕ್ಸ್ಪರ್ಟ್ಗಳ ಒಂದು ಸಜೆಷನನ್ನು ನೋಡೋದಾದರೆ ಅಷ್ಟೊಂದು ಇದು ಪಾಸಿಟಿವ್ ಇಂಪ್ಯಾಕ್ಟನ್ನು ತರೋದಿಲ್ಲ ಮಾಸ್ ಲೆವೆಲಲ್ಲಿ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನ ಹರಿಸಬೇಕಾಗುತ್ತೆ.
ಹಾಗೂ ಇದನ್ನು ಎಕ್ಸಾಂಪಲ್ನ ಮುಖಾಂತರ ಅವರು ಕನೆಕ್ಟ್ ಮಾಡೋದಾದರೆ, ಇವಾಗ ಕೆಲವೊಂದಿಷ್ಟು ಅಲ್ಗಾರಿದಮನ್ನು ಯೂಸ್ ಮಾಡೋದ್ರ ಮುಖಾಂತರ ಕೆಲವೊಂದಿಷ್ಟು ನ್ಯೂಟ್ರಿಯೆಂಟ್ಸ್ಗಳನ್ನು ಆ್ಯಡ್ ಮಾಡೋದಾಗಲಿ, ಸಬ್ಸ್ಟ್ರಾಕ್ಟ್ ಮಾಡೋದಾಗಲಿ, ಈ ರೀತಿಯಾಗಿ ಮಾಡೋದ್ರಿಂದ ನಮ್ಮ ಒಂದು ಬಯಾಲಜಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರಲ್ಲಿ ಅದು ಪ್ರಾಪರಾಗಿ ರೆಸ್ಪಾನ್ಸನ್ನು ಕೊಡ್ತಿಲ್ಲ ಅಥವಾ ಫಿಟ್ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ಎಕ್ಸಾಂಪಲ್ ಅಂತಂದರೆ, ಇವಾಗ ನಾವು ಫ್ರೂಟ್ ಜ್ಯೂಸನ್ನು ತಗೋತೀವಿ. ಫ್ರೂಟಲ್ಲಿ ಆ್ಯಡ್ ಆಗಿರತಕ್ಕಂಥ ಒಂದು ಶುಗರ್ ನಮ್ಮ ದೇಹದಲ್ಲಿ ಹೋದಾಗ ಯಾವ ರೀತಿಯಾದಂಥ ಇಂಪ್ಯಾಕ್ಟನ್ನು ಮಾಡ್ತಾ ಇಲ್ಲ ನೋಡು. ಸೊ ಈ ಆ್ಯಡೆಡ್ ಶುಗರಿಂದ ಏನು ಅಪ್ಸೆಟ್ ಆಗ್ತಾ ಇಲ್ಲ, ಸೊ ಅಥವಾ ಏನು ಚೇಂಜಸನ್ನು ನಾವು ಮ್ಯಾಕ್ಸಿಮಮ್ ಲೆವೆಲಲ್ಲಿ ನೋಡ್ತಾ ಇಲ್ಲ. ಅದೇ ರೀತಿಯಾಗಿ ಈ ಒಂದು ಪಾಲಿಸಿ ಆಗ್ಬೋದು ಅಥವಾ ಈ ಒಂದು ಇನಿಷಿಯೇಟಿವ್ ಆಗ್ಬೋದು ಅನ್ನುವಂಥ ಒಂದು ಕನೆಕ್ಟಿವಿಟಿಯನ್ನು ಇಲ್ಲಿ ಕೊಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ನಾವು ಪ್ರಿಲಿಮ್ಸಲ್ಲಿ ಸಿಂಗಲ್ ಸ್ಟೇಟ್ಮೆಂಟ್ ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೆಲ್ತ್ ಸ್ಟಾರ್ ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಇಟ್ ಈಸ್ ರಿಲೇಟೆಡ್ ಟು ವಾಟ್ ಅಂತ ಒಂದು ಸಿಂಗಲ್ ಸ್ಟೇಟ್ಮೆಂಟನ್ನು ಫ್ರೇಮ್ ಮಾಡಿ ನಿಮಗೆ 4 ಆಪ್ಷನ್ಸ್ ಕೊಡ್ಬೋದು, ಯಾವ ಸೆಕ್ಟರ್ಗೆ ರಿಲೇಟೆಡ್ ಆಗುವಂತೆ. ಫಾರ್ ಎಕ್ಸಾಂಪಲ್, ಇವಾಗ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಇರ್ಬೋದು, ಈ ರೀತಿಯಾಗಿ ಆಪ್ಷನ್ಸನ್ನು ಕೊಡ್ಬೋದು. ಅಥವಾ ಫುಡ್ ರಿಲೇಟೆಡ್ ಲೇಬಲಿಂಗ್ ಇರ್ಬೋದು. ಈ ರೀತಿಯಾಗಿ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಡೈರೆಕ್ಟಾಗಿ ಹೆಲ್ತ್ ಸ್ಟಾರ್ ರೇಟಿಂಗ್ ಸಿಸ್ಟಮ್ ಅನ್ನೋದು ಇವತ್ತು ಫುಡ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಅಥವಾ ಫುಡ್ ಲೇಬಲಿಂಗ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟಾರಿಂಗ್ ಸಿಸ್ಟಮ್ ಆಗಿದೆ ಅನ್ನೋದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ನಾನ್ ಲಿಂಕೇಜ್ ಆಫ್ ಆಧಾರ್ ಮಸ್ಟ್ ನಾಟ್ ಅಫೆಕ್ಟ್ ರೇಷನ್ ಹೈಕೋರ್ಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸಿ ಆ್ಯಂಡ್ ಇಂಟರ್ವೆನ್ಷನ್ಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕಂಟೆಕ್ಸ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ಇವಾಗ ಆಧಾರ್ ಕಾರ್ಡನ್ನು ಅಥವಾ ಆಧಾರ್ ನಂಬರನ್ನು ಇವತ್ತು ಬ್ಯಾಂಕಿಗೆ ಲಿಂಕೇಜನ್ನು ಮಾಡದೇ ಇರೋದ್ರಿಂದ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ನಡಿನಲ್ಲಿ ಕೆಲವೊಂದಿಷ್ಟು ಜನಕ್ಕೆ ರೇಷನನ್ನು ಕೊಡಲಾಗಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಏನಿದು ಇಶ್ಯೂ ಅಂತ ನಾವು ಬ್ಯಾಕ್ಗ್ರೌಂಡಲ್ಲಿ ಅರ್ಥ ಮಾಡ್ಕೊಳೋದಾದರೆ, ಒರಿಸ್ಸಾನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಏರಿಯಾದಲ್ಲಿ, ಅದರಲ್ಲೂ ಇವರು ಮೆನ್ಷನ್ ಮಾಡಿರುವಂಥ ಒಂದು ರಿಪೋರ್ಟ್ನ ಪ್ರಕಾರ ರಾಸಲ್ಪುರ್ ಅನ್ನುವಂಥ ಒಂದು ಬ್ಲಾಕ್ ನಡಿನಲ್ಲಿ, ಅದು ಜೈಪುರ್ ಡಿಸ್ಟ್ರಿಕ್ಟ್ಸ್ ಆಫ್ ಒಡಿಶಾನಲ್ಲಿ ಬರುತ್ತೆ. ಇಲ್ಲಿ ಸರಿಸುಮಾರು 2000 ಬೆನಿಫಿಷರೀಸ್ಗಳಿಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ನಡಿನಲ್ಲಿ ಇವತ್ತು ಅವರು ಆಧಾರ್ ಕಾರ್ಡನ್ನು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಮಾಡದೇ ಇರೋದ್ರಿಂದ ಅವ್ರಿಗೆ ಬೇಕಾಗಿರುವಂತಹ ಫುಡ್ ಗ್ರೇನ್ಸ್ಗಳನ್ನು ಪ್ರೊವೈಡ್ ಮಾಡಿಲ್ಲ ಅನ್ನುವಂಥ ಒಂದು ರಿಪೋರ್ಟನ್ನು ನೋಡ್ಬೋದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ರಿಪೋರ್ಟ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಡೀಲರ್ಸ್ ಏನಿದಾರಲ್ಲ, ಇವರು ಈ ಒಂದು ರೈಸ್ ಸಪ್ಲೈ ಮಾಡೋದನ್ನು ಸ್ಟಾಪ್ ಯಾಕೆ ಮಾಡಿರ್ತಾರೆ? ಗೌರ್ಮೆಂಟು ಒಂದು ಕೊಟ್ಟಿರುವಂಥ ಆಧಾರದ ಮೇಲೆ, ಗೌರ್ಮೆಂಟ್ ಕೊಟ್ಟಿರುವಂಥ ಒಂದು ಆರ್ಡರ್ ಮೇಲೆ ಇವತ್ತು ಕಂಪಲ್ಸರಿ ಆಧಾರ್ ನಂಬರನ್ನು ಲಿಂಕ್ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಯಾವುದೇ ರೀತಿಯಂಥ ಫುಡ್ ಗ್ರೇನ್ಸ್ಗಳನ್ನು ಇವತ್ತು ಸಪ್ಲೈ ಮಾಡಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸೊ ಈ ಒಂದು ಕಂಡೀಷನ್ಗೆ ಒರಿಸ್ಸಾ ಹೈಕೋರ್ಟ್ ಮಾಡಿರುವಂಥ ಒಂದು ಇನ್ಸ್ಟ್ರಕ್ಷನ್ ಅಥವಾ ಡೈರೆಕ್ಷನ್ ಅಂತಂದರೆ, ಒಡಿಶಾ ಗೌರ್ಮೆಂಟು ಇವತ್ತು ಫ್ರೆಶ್ ಆಗಿರುವಂಥ ಒಂದು ಇನ್ಸ್ಟ್ರಕ್ಷನನ್ನು ತರಬೇಕು. ಇದು ಎಲ್ಲ ಡಿಸ್ಟಿಕಲ್ಲಿ ಅಪ್ಲೈ ಆಗಬೇಕು. ಯಾರ್ಯಾರು ಬೆನಿಫಿಷರೀಸ್ ಇದ್ದಾರಲ್ಲ, ಯಾರಿಗೆ ರೇಷನ್ ಅವಶ್ಯಕತೆ ಇರುತ್ತಲ್ಲ, ಅವ್ರಿಗೆ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಅಥವಾ ಆಧಾರನ್ನು ಲಿಂಕ್ ಮಾಡಿಲ್ಲ ಬ್ಯಾಂಕ್ ಅಕೌಂಟ್ಗೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಇವತ್ತು ರೇಷನ್ ಡಿಪ್ರೈವ್ ಆಗುವಂತಿಲ್ಲ. ಅವ್ರಿಗೆ ಪ್ರಾಪರಾಗಿ ಬೇಕಾಗಿರುವಂಥ ಫುಡ್ ಗ್ರೇನ್ಸ್ಗಳು ರೀಚ್ ಆಗಬೇಕು ಅನ್ನುವಂಥ ಫ್ರೆಶ್ ಇನ್ಸ್ಟ್ರಕ್ಷನನ್ನು ರಿಲೀಸ್ ಮಾಡಬೇಕು ಅನ್ನುವಂಥದ್ದನ್ನು ಇವತ್ತು ಸಜೆಷನನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸಬೇಕು. ಸೊ ಈ ಒಂದು ಪಾಯಿಂಟನ್ನು ನಾವು ಮೇನ್ಸಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು, ಯಾವ ರೀತಿಯಾದಂಥ ಕ್ವಶನ್ಸಲ್ಲಿ ಈ ಒಂದು ಡೈಮೆನ್ಷನನ್ನು ಕವರ್ ಮಾಡ್ಬೋದು ಅಥವಾ ಎಕ್ಸಾಂಪಲ್ ಆಗಿ ಕನ್ಸಿಡರ್ ಮಾಡ್ಬೋದು ಅಂತಂದರೆ, ನಾರ್ಮಲಿ ನಾವು ಸರ್ಕಾರದ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ಗಳನ್ನು ಅಡ್ರೆಸ್ ಮಾಡುವಾಗ ಅಥವಾ ಕ್ರಿಟಿಕಲಿ ಅನಲೈಸ್ ಮಾಡಿ ಅಂತ ಬರೀತಿರುವಾಗ, ನಮ್ಮ ಒಂದು ಸಜೆಷನ್ಸನ್ನು ಕೊಡ್ತಿರುವಾಗ ನಾವು ಈ ಎಕ್ಸಾಂಪಲ್ಸ್ಗಳನ್ನು ಯುಟಿಲೈಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಇವಾಗ ನ್ಯಾಷನಲ್ ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ ಫ್ರೇಮ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಅಥವಾ ನಮ್ಮ ದೇಶದಲ್ಲಿ ನಾವು ಇವತ್ತು ಫುಡ್ ಸೆಕ್ಯೂರಿಟಿಯನ್ನು ಎನ್ಶ್ಯೂರ್ ಮಾಡಿದ್ರು ಅಥವಾ ಸಾಕಷ್ಟು ಫುಡ್ ಗ್ರೇನ್ಸ್ಗಳನ್ನು ಬೆಳೀತಾ ಇದ್ರೂ ಸಹ ಗ್ಲೋಬಲ್ ಲೆವೆಲಲ್ಲಿ ಹಂಗರ್ ಇಂಡೆಕ್ಸನ್ನು ನೋಡ್ತಾ ಇದ್ದೀವಿ. ಈ ಹಂಗರ್ ಇಂಡೆಕ್ಸ್ನಲ್ಲಿ ನಾವು ಅಷ್ಟೊಂದು ರ್ಯಾಂಕಿಂಗನ್ನು ಪ್ರಾಪರಾಗಿ ಪಡೆದಿಲ್ಲ. ಸೊ ಈ ರೀತಿಯಾದಂತಹ ಕಮೆಂಟ್ಸ್ಗಳನ್ನು ನಾವು ಬರೆಯುವಾಗ ಈ ಎಕ್ಸಾಂಪಲ್ಸ್ಗಳನ್ನು ಕೋಟ್ ಮಾಡ್ಬೋದು. ಎಲ್ಲಿ ಮಿಸ್ಟೇಕ್ಸ್ ಆಗ್ತಾ ಇದೆ, ಎಲ್ಲಿ ನಾವು ಇಂಪ್ರೂವೈಸ್ ಆಗ್ಬೋದು ಅನ್ನುವಾಗ ಈ ಒಂದು ಎಕ್ಸಾಂಪಲ್ಸನ್ನು ಅಥವಾ ಈ ಒಂದು ರಿಯಲ್ ಸಿಚುವೇಶನ್ಸನ್ನು ನಾವು ಕನೆಕ್ಟ್ ಮಾಡ್ಕೋಬೋದಾಗಿದೆ. ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಯಾವ ಇಯರಲ್ಲಿ ಜಾರಿಗೆ ತರಲಾಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದು ಇಂಪಾರ್ಟೆಂಟ್ ಇರೋದ್ರಿಂದ ಈ ಒಂದು ಇಯರು ನಮಗೆ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಯಾವ ಇಯರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್, ಟೈಮ್ ಟು ಸೆಟ್ ಪ್ರೈಸ್ ಡಿಸ್ಟಾರ್ಷನ್ಸ್ ರೈಟ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಎಕನಾಮಿಕ್ ರಿಫಾರ್ಮ್ಸ್ನಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಈ ಒಂದು ಆರ್ಟಿಕಲಲ್ಲಿರುವಂತಹ ಇನ್ಫಾರ್ಮೇಷನ್ನು ಇವತ್ತು ನಮ್ಮ ದೇಶದಲ್ಲಿ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂಥ ಹರ್ಡಲ್ಸ್ಗಳಿದ್ದಾವೆ ಅಥವಾ ಸರ್ಕಾರ ಯಾವ ರೀತಿಯಾಗಿ ಇದನ್ನು ಪ್ರಯಾರಿಟಿ ವೈಸ್ ತೆಗೆದುಕೊಳ್ಬೇಕು ಅಥವಾ ಮೇಜರ್ ಪ್ರಯಾರಿಟಿಯಾಗಿ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಯಾಕೆಂದರೆ ನಾವು
ಕಾಂಪಿಟೇಟಿವ್ನೆಸ್ನಿಂದ ಒಂದು ಡಿಸ್ಅಡ್ವಾಂಟೇಜ್ ಕಂಡೀಷನ್ಗೆ ಬರಬಹುದು. ಡೊಮ್ಯಾಸ್ಟಿಕ್ ವ್ಯಾಲ್ಯೂವನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದಾಗ ಅಥವಾ ಜಾಬ್ ಕ್ರಿಯೇಷನನ್ನು ಮಾಡುವಾಗ ನಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಹರ್ಡಲ್ಸ್ಗಳನ್ನು ಪಾಸ್ ಮಾಡಿ ಬಿಸ್ನೆಸ್ಸನ್ನು ನಾವು ಇವತ್ತು ಮಾಡಬೇಕು ಅಂತಂದರೆ ಸಾಕಷ್ಟು ಕಾಸ್ಟನ್ನು ಕೊಡಬೇಕಾಗುತ್ತೆ. ಸೊ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ಸೇ ನಮ್ಮ ದೇಶದಲ್ಲಿ ಇಂಪಾರ್ಟೆಂಟ್ ಇರೋದ್ರಿಂದ ನಾವು ಯಾವ ರೀತಿಯಾಗಿ ಕೆಲವೊಂದಿಷ್ಟು ಪಾಲಿಸೀಸ್ಗಳನ್ನು ರೆಡ್ಯೂಸ್ ಮಾಡೋದ್ರ ಮುಖಾಂತರ, ಪ್ರೈಸಿಂಗ್ ಡಿಸ್ಟಾರ್ಷನ್ಸ್ಗಳನ್ನು ಕಡಿಮೆ ಮಾಡೋದ್ರ ಮುಖಾಂತರ ನಮ್ಮ ಎಕಾನಮಿನಲ್ಲಿ, ಓಪನ್ ಎಕಾನಮಿನಲ್ಲಿ ಇವತ್ತು ಮೇಜರಾಗಿ ಒಂದು ಬಿಸ್ನೆಸ್ ಮಾಡಬೇಕಂತಂದರೆ ಇರ್ತಕ್ಕಂಥ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ರಿಡಕ್ಷನ್ ಮಾಡಬೇಕು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಇದರಿಂದ ನಾವು ಕಾಂಪಿಟೇಟಿವ್ನೆಸ್ಸನ್ನು ಬಿಲ್ಡ್ ಮಾಡ್ಬೋದು, ನಮ್ಮ ಡೊಮೆಸ್ಟಿಕ್ ವ್ಯಾಲ್ಯೂವನ್ನು ಎನ್ಹ್ಯಾನ್ಸ್ ಮಾಡ್ಬೋದು, ಜಾಬ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಈ ಒಂದು ಸಿಚುವೇಷನನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮ್ಮ ದೇಶದಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಅಥವಾ ಒಂದು ಪರ್ಟಿಕ್ಯುಲರ್ ಆರ್ಟಿಕಲನ್ನು ಪ್ರೊಡಕ್ಷನ್ ಮಾಡೋದಕ್ಕೋಸ್ಕರ ಯಾವ ರೀತಿಯಾಗಿ ಒಂದು ಕಾಸ್ಟ್ ಇರುತ್ತೆ, ಸೊ ಯಾವ ರೀತಿಯಾದಂಥ ಪಾಲಿಸೀಸ್ಗಳಿರುತ್ತೆ, ಇದನ್ನೆಲ್ಲ ನಾವು ಸರೌಂಡಿಂಗ್ಸಲ್ಲಿ ನೋಡಿದಾಗ ಬೇರೆ ಒಂದು ಕಂಟ್ರಿಯಲ್ಲಿ ಅದೇ ರೀತಿಯಾದಂಥ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ಈಸಿಯಾಗಿರ್ತಕ್ಕಂಥ ಮೆಥಡಾಲಜೀಸ್ಗಳು ಅಂತಂದರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ರೂಲ್ಸ್ಗಳಾಗಿರ್ಬೋದು ಅಥವಾ ಲಾಜಿಸ್ಟಿಕ್ ಕಾಸ್ಟ್ಗಳಾಗಿರ್ಬೋದು, ಇದನ್ನೆಲ್ಲ ಕಂಪೇರ್ ಮಾಡಿದಾಗ ನಮ್ಮ ದೇಶದಲ್ಲಿ ನಾವೇನಾದರೂ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ಮಾಡಿದಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ನು ಕೆಲವೊಂದಿಷ್ಟು ಸರ್ತಿ ವೇರಿಯೇಷನ್ ಆಗುತ್ತೆ. ಸೊ ಇದರಿಂದ ನಾವು ಬೇರೆ ಒಂದು ಕಂಟ್ರಿಗೆ ನೋಡಿದಾಗ ನಮ್ಮ ಒಂದು ಕಾಂಪಿಟೇಟಿವ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಇವಾಗ ಡಿಮೋಗ್ರಫಿಕ್ ಡಿವಿಡೆಂಟ್ ಕಂಡೀಷನ್ಸನ್ನು ಕನ್ಸಿಡರ್ ಮಾಡಿದರೆ, ಅಂದರೆ ಯಾರು ವರ್ಕಿಂಗ್ ಪಾಪ್ಯುಲೇಷನಲ್ಲಿ ಹೆಚ್ಚಿರುವಂಥ ದೇಶವನ್ನು ನಾವು ಡಿಮೋಗ್ರಫಿಕ್ ಡಿವಿಡೆಂಟ್ ಟ್ರಾನ್ಸಿಷನ್ ಪೀರಿಯಡಲ್ಲಿ ಹೋಗ್ತಕ್ಕಂಥ ಕಂಟ್ರಿ ಅಂತ ಕರಿತೀವಿ. ಸೊ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಯೂತನ್ನು ನಾವು ನೋಡ್ತಾ ಇರೋದ್ರಿಂದ ನಾವು ಈ ಒಂದು ಯೂತನ್ನು ಯುಟಿಲೈಸ್ ಮಾಡ್ಕೋಬೇಕು. ಈ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಪಾಲಿಸೀಸ್ಗಳು ಯಾವ ರೀತಿಯಾಗಿ ಜಾಬನ್ನು ಕ್ರಿಯೇಷನ್ ಮಾಡುತ್ತಲ್ಲ ಆ ಒಂದು ನಿಟ್ಟಿನೆಡೆಗೆ ವರ್ಕ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇವತ್ತು ನಾವು ಎನರ್ಜಿ ಸೆಕ್ಟರಲ್ಲಿರ್ತಕ್ಕಂಥ ಬೇಸಿಕ್ ರಿಕ್ವೈರ್ಮೆಂಟ್ಸನ್ನು ನೋಡ್ತೀವಿ. ಮಾಡರ್ನ್ ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡುವಾಗ ಯಾವ ರೀತಿಯಾದಂಥ ಕೀ ಕಾಂಪಿಟೇಟಿವ್ನೆಸ್ಸನ್ನು ತರಬೇಕು ಅನ್ನುವಂಥದ್ದು, ಹಾಗೂ ಇದರಲ್ಲಿ ಸರ್ಕಾರದ ರೆವಿನ್ಯೂ ಬಗ್ಗೆ ಡಿಸ್ಕಸ್ ಮಾಡುವಾಗ ಸರ್ಕಾರದ ಒಂದು ಲಾರ್ಜ್ ರೆವಿನ್ಯೂ ಇವತ್ತು ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಹಾಕ್ತಕ್ಕಂಥ ಟ್ಯಾಕ್ಸಸ್ ಮೇಲೆ ಬರ್ತಿತ್ತು. ಆದರೆ ಇವೆರಡೂ ಸಹ ಇವತ್ತು GSTಯಿಂದ ಹೊರಗಡೆ ಬಿದ್ದಿದೆ. ಸೊ ಇದರಿಂದಾಗಿ ನಮ್ಮ ಒಂದು ರೆವಿನ್ಯೂ ಸಹ ಕಡಿಮೆ ಆಗಿದೆ. ಇಂಥ ಸಿಚುವೇಷನಲ್ಲಿ ಸಹ ಸರ್ಕಾರ ರೆವಿನ್ಯೂವನ್ನು ರೇಸ್ ಮಾಡಿದೆ. ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ರೆವಿನ್ಯೂವನ್ನು ರೇಸ್ ಮಾಡಿರೋ ಕಂಡೀಷನನ್ನು ನೋಡ್ತಿದ್ದೀವಿ. ಆದರೆ ನಮ್ಮ ಒಂದು ರೆವಿನ್ಯೂಗೆ ಇವತ್ತು ಇಂಪ್ಯಾಕ್ಟ್ ಆಗಿರುವಂಥ ಕಂಡೀಷನ್ ಅಂತಂದರೆ ಕೋವಿಡ್ನಿಂದಾಗಿ ಸಾಕಷ್ಟು ಪ್ರಾಬ್ಲಮನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ. ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತೆ ತುಂಬ ಅಡ್ವರ್ಸ್ ಎಫೆಕ್ಟ್ಗಳನ್ನು ಆಗಿರೋದನ್ನು ನೋಡ್ಬೋದು. ಅಥವಾ ರೋಡ್ ಟ್ರಾನ್ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಇರುವಂತಹ ಕಾಸ್ಟ್ ಇರ್ಬೋದು, ಅಥವಾ ಲಾಜಿಸ್ಟಿಕ್ ಕಾಸ್ಟ್ ಇರ್ಬೋದು. ಇವೆಲ್ಲನೂ ಸಹ ಇವತ್ತು ನಮ್ಮ ಒಂದು ಕಾಂಪಿಟೇಟರ್ಸನ್ನು ಕಂಪೇರ್ ಮಾಡಿದಾಗ, ಬೇರೆ ಒಂದು ಕಂಟ್ರಿಯನ್ನು ಕಂಪೇರ್ ಮಾಡಿದಾಗ ಡಬಲ್ ಆಗಿರುವಂಥ ಸಿಚುವೇಶನ್ಸ್ ಇದೆ. ನಾವು ಹೆಚ್ಚು ಲಾಜಿಸ್ಟಿಕ್ ಕಾಸ್ಟನ್ನು ಕೊಡಬೇಕಾಗತ್ತೆ. ಸೊ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇರ್ಬೋದು, ಇದೆಲ್ಲ ಡಬಲ್ ಆಗಿರುತ್ತೆ. ಇದರಿಂದ ನಾವು ಗ್ಲೋಬಲ್ ಲೆವೆಲಲ್ಲಿ ಕಾಂಪಿಟೇಟಿವ್ನೆಸ್ಸಲ್ಲಿ ನೋಡಿದಾಗ ಹೆಚ್ಚು ಕಾಸ್ಟನ್ನು ನಾವು ತೊಗೋಬೇಕಾಗುತ್ತೆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತು ಇಂಪಾರ್ಟೆಂಟ್ಲಿ ನಾವು ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥ ಪ್ರೈಸಿಂಗನ್ನು ನೋಡಿದಾಗ ಹೈಲಿ ಡಿಸ್ಟಾರ್ಟೆಡ್ ಆಗಿರುವಂಥ ಒಂದು ಕಂಡೀಷನನ್ನು ನೋಡ್ತಿದ್ದೀವಿ. 1 ಟನ್ ಕೋಲ್ಗೆ ಏನಿದೆಯಲ್ಲ ₹400 ಸೆಸ್ ಹಾಕಲಾಗಿತ್ತು. ಯಾಕೆಂದರೆ ನಾವು ರಿನ್ಯೂವಲ್ ಎನರ್ಜಿಯನ್ನು ಪ್ರಮೋಷನ್ ಮಾಡೋದಕ್ಕೋಸ್ಕರ ಅಥವಾ ಡಿಕಾರ್ಬನೈಸೇಷನನ್ನು ತರೋದಕ್ಕೋಸ್ಕರ ನಮ್ಮ ಒಂದು ಎಕಾನಮಿನಲ್ಲಿ ಸೆಸ್ ಹಾಕಿರೋ ಒಂದು ಕಂಡೀಷನ್ಸನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇದರಿಂದಾಗಿ ಇವತ್ತು ಎಲೆಕ್ಟ್ರಿಸಿಟಿ ಸೆಕ್ಟರ್ಗೆ ಸಾಕಷ್ಟು ಹಾರ್ಮ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೂ ರೈಲ್ವೇಸಲ್ಲೂ ಸಹ ಯಾವ ರೀತಿಯಾದಂತಹ ಕಾಸ್ಟ್ ಲಾಸ್ ಆಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಇವಾಗ ನಾರ್ಮಲಿ ಪ್ಯಾಸೆಂಜರ್ಗಳ ಒಂದು ಸರ್ವಿಸ್ ಚಾರ್ಜಸನ್ನು ಇನ್ಕ್ರೀಸ್ ಮಾಡುವ ಬದಲಾಗಿ ಈ ಒಂದು ಸರ್ವಿಸ್ ಚಾರ್ಜಸನ್ನು ಇನ್ಕ್ರೀಸ್ ಮಾಡದೆ ಆ ಒಂದು ಅಮೌಂಟನ್ನು ಕವರ್ ಮಾಡೋದಕ್ಕೋಸ್ಕರ ಗೂಡ್ಸನ್ನು ಕ್ಯಾರಿ ಮಾಡ್ತಾ ಇರತಕ್ಕಂಥ ಟ್ರೈನ್ಗಳ ಮೇಲೆ ಅಥವಾ ಗೂಡ್ಸ್ ಫ್ರೈಟ್ ಮೇಲೆ ಇವತ್ತು ಅವರು ಏನು ಹಾಕಬೇಕು, ಚಾರ್ಜಸನ್ನು ಹಾಕಬೇಕಾಗುತ್ತೆ. ಈ ಅಮೌಂಟನ್ನು ಈ ಒಂದು ಸರ್ವಿಸ್ನಲ್ಲಿ ಕವರ್ ಮಾಡಲಾಗುತ್ತೆ ಅನ್ನುವಂಥದ್ದು. ಸೊ ಇದರಿಂದಾಗಿ ಸಾಕಷ್ಟು ಥರ್ಮಲ್ ಪವರ್ ಪ್ಲ್ಯಾಂಟ್ನಲ್ಲಿಯೂ ಸಹ ಎಷ್ಟೊಂದು ಕಾಸ್ಟ್ ಹೆಚ್ಚಾಗಿದೆ, ಅಥವಾ ಟಾಯ್ಸ್ ಲೆವೆಲಲ್ಲಿ ನಾವು ಆ್ಯಕ್ಚುಲ್ ಕಾಸ್ಟ್ ಕ್ಯಾರಿಂಗ್ ಏನಿರುತ್ತಲ್ಲ ಅದು ಹೆಚ್ಚಾಗಿದೆ ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಒಂದು ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ ಇವತ್ತು ನಾವು ಸೆಸ್ಸನ್ನು ಇನ್ಕ್ರೀಸ್ ಮಾಡೋದ್ರಿಂದ ಸಾಕಷ್ಟು ಹಾರ್ಮ್ ಆಗಿದೆ ಅನ್ನೋದನ್ನು ನೋಡ್ಬೋದು. ಇನ್ನು ರೈಲ್ವೆನಲ್ಲಿ ಯಾವ ರೀತಿಯಾದಂಥ ಚಾರ್ಜಸನ್ನು ಕೇವಲ ಗೂಡ್ಸ್ ಫ್ರೈಟ್ಗೆ ಇದ್ದಾರೆ ಅನ್ನೋದನ್ನು 2 ಪಾಯಿಂಟ್ಸಲ್ಲಿ ನಾವು ಇಲ್ಲಿ ಕನೆಕ್ಟ್ ಮಾಡ್ಬೋದಾಗಿದೆ. ಸೊ ಒಟ್ಟಾರೆಯಾಗಿ ಈ ಒಂದು ಡಿಫಿಕಲ್ಟೀಸ್ ಏನಿದೆಯಲ್ಲ ನಮ್ಮ ದೇಶದಲ್ಲಿ ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ಆಗ್ತಕ್ಕಂಥ ಒಂದು ಡಿಫಿಕಲ್ಟಿ ಏನಿದೆಯಲ್ಲ ಹೈಯರ್ ಇರೋದ್ರಿಂದ ಇವತ್ತು ನಾವು ಸಾಕಷ್ಟು ಡೆವಲಪ್ಮೆಂಟನ್ನು ಕಾಣ್ತಾ ಇಲ್ಲ. ಸೊ ಮತ್ತೆ ನಾವು ರೀಡೆವಲಪ್ಮೆಂಟ್ ಮಾಡಬೇಕು, ಸರಿಯಾಗಿ ನಾವು ನಮ್ಮ ರಿಸೋರ್ಸಸ್ಗಳನ್ನು ಬೆಳೆಸ್ಕೋಬೇಕು ಅಥವಾ ಲ್ಯಾಂಡ್ ಯೂಸನ್ನು ಮಾಡಬೇಕು. ಈ ರೀತಿಯಾಗಿ ಫ್ರೆಂಡ್ಲಿ ಇರ್ತಕ್ಕಂಥ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡಬೇಕು. ಇದರಿಂದಾಗಿ ಇವತ್ತು ಪಬ್ಲಿಕ್ ಪ್ರೊವಿಷನ್ಸ್ಗಳಿರ್ಬೋದು ಅಥವಾ ಕ್ವಾಲಿಟಿ ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಎರಡೂ ಕಂಬೈನ್ ಮಾಡೋದ್ರಿಂದ ಅಥವಾ ಎರಡು ಅಪ್ಗ್ರೇಡೇಷನ್ ಮಾಡೋದ್ರಿಂದ ನಾವು ಸಪ್ಲೈ ಸೈಡಲ್ಲಿ ಇರ್ತಕ್ಕಂಥ ಕನ್ಸ್ಟ್ರೈನ್ಸ್ಗಳನ್ನು ತಡೆಗಟ್ಟಬಹುದು. ಸೊ ಲೋ ಪ್ರೈಸಸನ್ನು ತರೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿ ನಮ್ಮ ಒಂದು ಪ್ರಾಡಕ್ಟ್ ಏನಿರುತ್ತಲ್ಲ ಅದು
ಪ್ರಾಪರ್ ಆಗಿರುವಂಥ ಒಂದು ರೇಟನ್ನು ಪಡ್ಕೊಳ್ಬಹುದಾಗಿದೆ. ಸೊ ಇದರಿಂದಾಗಿ ಸರ್ಕಾರ ಮಾಡ್ತಕ್ಕಂಥ ಸ್ಟೆಪ್ಸು ಅಥವಾ ಪಾಲಿಸೀಸ್ಗಳು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಇದರಿಂದಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಬಿಸ್ನೆಸ್ಗಳನ್ನು ಸೆಟಪ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಒಂದು ಎಕೋಸಿಸ್ಟಮ್ ಕ್ರಿಯೇಟ್ ಆಗುತ್ತೆ. ಇಂಟರ್ನ್ ಏನು ಮಾಡ್ಬೋದು ಅಂತಂದರೆ ಜಾಬ್ ಕ್ರಿಯೇಷನ್ ಆಗಿರುವಂಥ ಒಂದು ಸಿಚುವೇಶನನ್ನು ತರಬಹುದು. ಸೊ ಬಿಸ್ನೆಸ್ ಸೆಟಪ್ ಆಗ್ತಾ ಇದೆ ಅಂತಂದರೆ ಇವತ್ತು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಸೊ ಈ ಒಂದು ಆರ್ಟಿಕಲಲ್ಲಿರುವಂಥ ಇನ್ಫಾರ್ಮೇಷನ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಕೆಲವೊಂದಿಷ್ಟು ಡೈಮೆನ್ಷನ್ಸನ್ನು ಬರಿಬಹುದು. ಈ ಒಂದು ಆರ್ಟಿಕಲಿಂದನೇ ನಾವು ಕ್ವಶನ್ಸನ್ನು ಫ್ರೇಮ್ ಮಾಡೋದಾದರೆ ಯಾವ ರೀತಿಯಾಗಿ ಇವತ್ತು ಏಜ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಜಾಬನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಕನೆಕ್ಟ್ ಮಾಡ್ಬೋದು. ಒಂದೆರಡು ಪಾಯಿಂಟ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದಾಗಿದೆ. ಹಾಗೂ ಡೊಮೆಸ್ಟಿಕ್ ವ್ಯಾಲ್ಯೂ ಎಡಿಷನ್ಗೆ ಸಂಬಂಧಪಟ್ಟಂತೆ ಅಥವಾ ಜಾಬ್ ಕ್ರಿಯೇಷನ್ಗೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ದೇಶ ಕಾಂಪಿಟೇಟಿವ್ ಡಿಸ್ಅಡ್ವಾಂಟೇಜಸ್ ಸ್ಟೇಜಲ್ಲಿದೆ. ಸೊ ಯಾವ ರೀತಿಯಾಗಿ ಏಜ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ತೊಂದರೆಗಳಿದ್ದಾವೆ, ಯಾವ ರೀತಿಯಾದಂಥ ಹರ್ಡಲ್ಸ್ಗಳಿದ್ದಾವೆ ಅಂತ ನಾವು ಕನೆಕ್ಟ್ ಮಾಡ್ಕೊಳ್ಳೋದಾದರೆ ಎಲೆಕ್ಟ್ರಿಸಿಟಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಏನು ಡಿಸ್ಕಸ್ ಮಾಡಿದ್ವಲ್ಲ, ಅಥವಾ ರೈಲ್ವೆ ಸಂಬಂಧಪಟ್ಟಂತೆ, ಅಥವಾ ಯಾವ ರೀತಿಯಾಗಿ ಲಾಜಿಸ್ಟಿಕ್ ಕಾಸ್ಟ್ಗಳು ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ. ಇದರಿಂದ ನಾವು ಮತ್ತು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಾಗ ಸಾಕಷ್ಟು ಫಾರ್ಮ್ಯಾಲಿಟೀಸ್ಗಳಿರ್ತವೆ, ಗೌರ್ಮೆಂಟ್ ಪಾಲಿಸೀಸ್ಗಳಿರ್ತವೆ. ಇದು ಯಾವ ರೀತಿಯಾಗಿ ಇವತ್ತು ನಮ್ಮ ಗ್ರೋತನ್ನು ಹ್ಯಾಂಪರ್ ಮಾಡ್ತಾ ಇದೆ ಅನ್ನುವಂಥ ಫ್ಯೂ ಪಾಯಿಂಟ್ಸ್ಗಳನ್ನು ಡೈಮೆನ್ಷನ್ಸನ್ನು ನಾವು ಕವರ್ ಮಾಡ್ಬೋದು. ಈ ಒಂದು ಕ್ವಶನ್ಸ್ಗೆ ನೀವು ಆನ್ಸರ್ ಬರಲಿಕ್ಕೆ ಟ್ರೈ ಮಾಡಿ. ಇನ್ನು ನಿಮಗೆ ಇನ್ನೊಂದು ಕ್ವಶನ್ ಕೇಳೋದಾದರೆ ಏಜ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟನ್ನು ಯಾರು ರಿಲೀಸ್ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ ಡೆಮಾಲಿಷನ್ ಡ್ರೈವ್ಸ್ ವಯಲೇಟ್ಸ್ ಇಂಟರ್ನ್ಯಾಷನಲ್ ಲಾ. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಅದರಲ್ಲೂ ಫಂಡಾಮೆಂಟಲ್ಸ್ಗೆ ರಿಲೇಟೆಡ್ ಇರುವಂಥ ಚಾಪ್ಟರಲ್ಲಿ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ನಾವು ನೋಡಿದಾಗ 2019ರಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ನಡಿನಲ್ಲಿ ನ್ಯಾಷನಲ್ ವೈಡು ಸಾಕಷ್ಟು ಪ್ರೊಟೆಸ್ಟ್ಗಳು ನಡೀತಾ ಇದ್ವು. ಸೊ ಈ ಆ್ಯಕ್ಟ್ಗೆ ಸಂಬಂಧಪಟ್ಟಂತೆ ಉತ್ತರ ಪ್ರದೇಶದಲ್ಲೂ ಸಹ ಸಾಕಷ್ಟು ಪ್ರೊಟೆಸ್ಟ್ ನೋಡ್ತಾ ಇದ್ದೀವಿ. ಆವಾಗ ಎಷ್ಟು ಡ್ಯಾಮೇಜ್ಗಳಾಗಿದ್ದಾವೆ ಅಥವಾ ಪಬ್ಲಿಕ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ಏನೇನು ಇಶ್ಯೂಸ್ಗಳು ನಡ್ತಿದ್ದಾವೆ, ಎಷ್ಟೊಂದು ಡ್ಯಾಮೇಜ್ ಆಗಿದೆ ಅಲ್ಲ, ಈ ಎಲ್ಲ ಪ್ರಾಪರ್ಟೀಸ್ಗಳನ್ನು ಅಥವಾ ಎಲ್ಲ ಡ್ಯಾಮೇಜನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೋಸ್ಕರ ಉತ್ತರ ಪ್ರದೇಶ್ ಗೌರ್ಮೆಂಟು ಒಂದು ಹೊಸ ಆ್ಯಕ್ಟನ್ನು ಜಾರಿಗೆ ತಂದಿತ್ತು. ಉತ್ತರ ಪ್ರದೇಶ್ ರಿಕವರಿ ಆಫ್ ಡ್ಯಾಮೇಜಸ್ ಟು ಪಬ್ಲಿಕ್ ಆ್ಯಂಡ್ ಪ್ರೈವೇಟ್ ಪ್ರಾಪರ್ಟಿ ಆ್ಯಕ್ಟ್ 2022 ಅನ್ನುವಂಥದ್ದು. ಈ ಒಂದು ಆ್ಯಕ್ಟ್ ನಡಿನಲ್ಲಿ ಎಲ್ಲ ಡ್ಯಾಮೇಜಸ್ಗಳನ್ನು ರಿಕವರ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಈ ಒಂದು ಆ್ಯಕ್ಟ್ಗೆ ಅನುಗುಣವಾಗಿ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಜನರ ಮನೆಗಳನ್ನು ಡೆಮಾಲಿಷ್ ಮಾಡಲಾಗುತ್ತೆ. ಬುಲ್ಡೋಜರನ್ನು ಯೂಸ್ ಮಾಡೋದ್ರ ಮುಖಾಂತರ ಇಲ್ಲಿ ಮನೆಯನ್ನು ಅಥವಾ ಪ್ರಾಪರ್ಟಿಯನ್ನು ಲಾಸ್ ಮಾಡಲಾಗುತ್ತಲ್ಲ. ಸೊ ಇದು ಇವತ್ತು ರೈಟ್ ಟು ಹೌಸಿಂಗ್ ಅನ್ನುವಂಥ ಒಂದು ಫಂಡಾಮೆಂಟಲ್ ರೈಟನ್ನು ವೈಲೇಟ್ ಮಾಡಲಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಕೆಲವೊಂದಿಷ್ಟು ಪೊಲಿಟಿಕಲ್ ಇಶ್ಯೂಸ್ಗಳಿದ್ದಾವೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಆದರೆ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಆ ಆ್ಯಂಗಲ್ ಅವಶ್ಯಕತೆ ಇರೋದಿಲ್ಲ. ಬೇಕಾಗಿರುವಂಥ ಇಶ್ಯೂ ಅಂತಂದರೆ ಇವಾಗ ಅಲ್ಲಿ ಜನರ ಒಂದು ಮನೆಯನ್ನು ಡೆಮಾಲಿಷನ್ ಮಾಡಿದ್ದಾರೆ, ಅಂದರೆ ಡ್ಯಾಮೇಜನ್ನು ರಿಕವರಿ ಮಾಡೋದಕ್ಕೋಸ್ಕರ ಅವರ ಒಂದು ಪ್ರಾಪರ್ಟಿಯನ್ನು ಇವತ್ತು ಸರ್ಕಾರ ತೆಗೆದುಕೊಳ್ತಾ ಇದೆ. ಇದರಿಂದ ರೈಟ್ ಟು ಹೌಸಿಂಗ್ ಅನ್ನೋದನ್ನು ಇವತ್ತು ವಯೋಲೇಟ್ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ನಾವು ನಮ್ಮ ಸಂವಿಧಾನದಲ್ಲಿ ನೋಡ್ಬೋದು. ರೈಟ್ ಟು ಹೌಸಿಂಗ್ ಅನ್ನುವಂಥದ್ದು ಇವತ್ತು ಫಂಡಾಮೆಂಟಲ್ ರೈಟಲ್ಲಿ ಆರ್ಟಿಕಲ್ 21 ಬರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಕಟ್ಟಾಗಿ ನೆನಪಿರಲಿ. ಇನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿಯಾಗಿ ಹೌಸಿಂಗ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರವಿಧಾನಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಇವಾಗ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸನ್ನು ನೋಡ್ತೀವಿ. ಇದರಲ್ಲಿರುವಂಥ ಆರ್ಟಿಕಲ್ 25 ಯಾವ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಡುತ್ತೆ ಅಂತಂದರೆ ಪ್ರತಿಯೊಬ್ಬರಿಗೂ ಸಹ ಇವತ್ತು ಲಿವಿಂಗ್ ಸ್ಟ್ಯಾಂಡರ್ಡನ್ನು ಅಡಿಕ್ವೇಟ್ ಆಗಿ ನಾವು ಹೆಲ್ತನ್ನು ಕೊಡೋದ್ರ ಮುಖಾಂತರ, ಅವರ ಒಂದು ವೆಲ್ಬೀಯಿಂಗನ್ನು ನೋಡ್ಕೊಳ್ಳೋದ್ರ ಮುಖಾಂತರ, ಅಥವಾ ಫುಡ್ ಇರ್ಬೋದು, ಕ್ಲಾತಿಂಗ್ ಇರ್ಬೋದು, ಈ ರೀತಿಯಾಗಿ ಬೇಸಿಕ್ ನೀಡ್ಸ್ ಏನಿರುತ್ತಲ್ಲ ಅದನ್ನು ಪ್ರೊವೈಡ್ ಮಾಡೋದು ಒಂದು ರೈಟ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಸ್ಟ್ಯಾಂಡರ್ಡ್ ಲಿವಿಂಗನ್ನು ಪ್ರೊವೈಡ್ ಮಾಡುವಂಥದ್ದು ಇವತ್ತು ಒಂದು ರೈಟ್ ಅನ್ನುವಂಥದ್ದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಹಾಗೂ ಇಂಟರ್ನ್ಯಾಷನಲ್ ಕೋವನೆಂಟ್ ಆನ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್ ರೈಟ್ಸ್ ರಿಕಗ್ನೈಸ್ ಮಾಡುವಂಥ ಪ್ರಕಾರ ಇವತ್ತು ಪ್ರತಿಯೊಬ್ಬರಿಗೂ ಸಹ ಅಡಿಕ್ವೇಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗನ್ನು ಪ್ರೊವೈಡ್ ಮಾಡಬೇಕು ಅನ್ನುವಂಥದ್ದನ್ನು ಆರ್ಟಿಕಲಲ್ಲಿ ಮೆನ್ಷನ್ ಮಾಡಿರೋದನ್ನು ನೋಡ್ಬೋದು. ಆರ್ಟಿಕಲ್ 11.11 ಈ ಒಂದು ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡುತ್ತೆ. ಹಾಗೂ ಪ್ರತಿಯೊಂದು ರೈಟ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ಅಡಿಕ್ವೇಟ್ ಹೌಸಿಂಗನ್ನು ಕೊಡಬೇಕು ಅನ್ನುವಂಥದ್ದನ್ನು ಸಪ್ರೇಟ್ ಆಗಿರುವಂಥ ಒಂದು ಸೆಕ್ಷನ್ಸನ್ನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ಪ್ರತಿಯೊಂದು ಕಂಟ್ರಿನೂ ಸಹ ಇವತ್ತು ಅಪ್ರಾಪ್ರಿಯೇಟ್ ಸ್ಟೆಪ್ಸನ್ನು ತಗೋಬೇಕು. ಸೊ ಇದರಿಂದಾಗಿ ಅವರಿಗೆ ಬೇಕಾಗಿರುವಂಥ ಅಡಿಕ್ವೇಟ್ ಹೌಸಿಂಗ್ ರೈಟ್ಸನ್ನು ಎನ್ಶೋರ್ ಮಾಡುವಂಥದ್ದನ್ನು ನಾವು ಈ ಒಂದು ಆರ್ಟಿಕಲ್ ನಡಿನಲ್ಲಿ ನೋಡ್ಬೋದು. ಇನ್ನು ಇಂಟರ್ನ್ಯಾಷನಲ್ ಕೋವನೆಂಟ್ ಆನ್ ಸಿವಿಲ್ ಆ್ಯಂಡ್ ಪೊಲಿಟಿಕಲ್ ರೈಟ್ಸ್ ನಡಿನಲ್ಲೂ ಸಹ ಇವತ್ತು ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬರೂ ಸಹ ಇವತ್ತು ಒಂದು ಪ್ರಾಪರ್ಟಿಯನ್ನು ಓನ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಒಂದು ರೈಟನ್ನು ಕೊಡಬೇಕು. ಜೊತೆಗೆ ಬೇರೆಯವ್ರ ಜೊತೆಗೆ ಇರುವಂಥ ಒಂದು ಅಸೋಸಿಯೇಟೆಡ್ ಪ್ರಾಪರ್ಟೀಸ್ ಏನಿರುತ್ತಲ್ಲ ಅಥವಾ ಕಾರ್ಪೊರೇಟ್ ಪ್ರಾಪರ್ಟಿ ಇರುತ್ತಲ್ಲ ಇದಕ್ಕೂ ಸಹ ಇವತ್ತು ರೈಟ್ಸನ್ನು ಕೊಡಬೇಕು ಅನ್ನುವಂಥದ್ದು. ಅವರು ಯಾವುದೇ ರೀತಿಯಾದಂಥ ಡಿಪ್ರೈವೇಷನ್ಸನ್ನು ಇಲ್ಲಿ ಕೊಡುವಂತಿಲ್ಲ ಅಂತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೆನ್ಷನ್ ಮಾಡಿರೋದನ್ನು ನಾವು ನೋಡ್ಬೋದು. ಸೊ ಇಂಡಿವಿಜುವಲ್ ಪ್ರಾಪರ್ಟಿಯನ್ನು ನಾವಿಲ್ಲಿ ವೈಲೇಷನ್ ಮಾಡುವಂತಿಲ್ಲ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ.
ಹಾಗೂ ಯುನೈಟೆಡ್ ನೇಷನ್ಸ್ ಹ್ಯೂಮನ್ ರೈಟ್ಸ್ ಆಫೀಸ್ ಅವರು ಎಂಫಸೈಸ್ ಮಾಡೋ ಪ್ರಕಾರ ಇವತ್ತು ರೈಟ್ ಟು ಅಡಿಕ್ವೇಟ್ ಹೌಸಿಂಗ್ ಅನ್ನುವಂಥದ್ದನ್ನು ಇಂಟಿಗ್ರಲ್ ಎಲಿಮೆಂಟ್ ಆಗಿ ನಾವು ಕನ್ಸಿಡರ್ ಮಾಡಬೇಕು. ಯಾವಾಗ ಫೋರ್ಸ್ಡ್ ಎವಿಕ್ಷನ್ಸ್ ನಡೆಯುತ್ತಲ್ಲ, ಓನರ್ಗಳನ್ನು ತೆಗೆದು ಹಾಕೋದಾಗಲಿ ಅಥವಾ ಬಾಡಿಗೆದಾರರನ್ನ ತೆಗೆದು ಹಾಕೋದಾಗಲಿ, ಈ ಎಲ್ಲ ಸಿಚುವೇಶನ್ಸ್ಗಳು ಫೋರ್ಸ್ಫುಲಿ ನಡೀತಿರುತ್ತಲ್ಲ, ಇದಕ್ಕೆ ಒಂದು ಪ್ರೊಟೆಕ್ಷನನ್ನು ಕೊಡಬೇಕು ಅಂತಂದರೆ ನಾವು ರೈಟ್ ಟು ಅಡಿಕ್ವೇಟ್ ಹೌಸಿಂಗ್ ಅನ್ನುವಂಥ ಒಂದು ಪಾಲಿಸಿಯನ್ನು ತರಬೇಕು. ಇದೊಂದು ಇಂಟಿಗ್ರಲ್ ಪಾರ್ಟ್ ಆಗಿದೆ ಅನ್ನೋದನ್ನು ಎಂಫಸೈಸ್ ಮಾಡಿರೋದನ್ನು ನಾವಿಲ್ಲಿ ಗಮನ ಹರಿಸಬೇಕಾಗುತ್ತೆ. ಹಾಗೂ ಕೆಲವೊಂದಿಷ್ಟು ಕೇಸಸ್ಗಳನ್ನು ಈ ಒಂದು ಸಿಚುವೇಶನ್ಸ್ಗೆ ಕನೆಕ್ಟ್ ಮಾಡೋದಾದರೆ ಬಚ್ಚನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಇರ್ಬೋದು, ಅಥವಾ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ ಇರ್ಬೋದು, ಇನ್ನು ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಈ ರೀತಿಯಾದಂಥ ಕೇಸ್ಗಳನ್ನು ನಾವು ನೋಡಿದಾಗ ಫಂಡಮೆಂಟಲ್ ರೈಟ್ಸನ್ನು ಯಾವ ರೀತಿಯಾಗಿ ನಮ್ಮ ಸಂವಿಧಾನದಲ್ಲಿ ಗ್ಯಾರಂಟೀಡ್ ಸಿಚುವೇಶನ್ಸನ್ನು ಕ್ರಿಯೇಟ್ ಮಾಡಿದ್ದೀವಿ ಅನ್ನುವಂಥದ್ದನ್ನು ನೋಡ್ಬೋದು. ಹಾಗೂ ಮೂಲಭೂತ ಹಕ್ಕುಗಳನ್ನು ಯಾವ ರೀತಿಯಾಗಿ ಈ ಎಲ್ಲ ಕೇಸಸ್ಗಳು ಸಪೋರ್ಟ್ ಮಾಡ್ತಾ ಇದೆ ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹ್ಯೂಮನ್ ರೈಟ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಇಂಟರ್ಪ್ರಿಟೇಷನ್ಸನ್ನು ಪರ್ಟಿಕ್ಯುಲರ್ ರೈಟ್ಸ್ ಮೇಲೆ ಎಂಫಸೈಸ್ ಮಾಡ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿದ್ರೆ ಸಾಕಾಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ನೋಡೋದಾದ್ರೆ ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟ್ ಚಾಪ್ಟರ್ ಇರೋದ್ರಿಂದ ಇವತ್ತು ನೀವು ಫಂಡಮೆಂಟಲ್ ರೈಟ್ಸ್ ಅನ್ನ ಒಂದ್ಸರ್ತಿ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡಿ. ರೈಟ್ ಟು ಹೌಸಿಂಗ್ ಅನ್ನೋದು ಆರ್ಟಿಕಲ್ 21 ಅಡಿನಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿದ್ರೆ ಸಾಕಾಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಮೆನ್ಷನ್ ಮಾಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.